ನಿನ್ ಜೊತೆ 7 ಹೆಜ್ಜೆ ನಡಿಬೇಕಾದವರು ಇಲ್ಲಿಂದ 10 ಹೆಜ್ಜೆ ದೂರದಲ್ಲಿದ್ದಾರೆ. ಇಷ್ಟೊತ್ತು ನೋಡು ಅಂದ್ರೆ ನೋಡ್ಲಿಲ್ಲ. ಈಗ ಎದುರುಗಡೆ ಕೂತ್ಕೊಂಡು ಡೈರೆಕ್ಟಾಗಿ ನೋಡ್ಬೇಕು. ನೀನವ್ರ ಅಂದ ನೋಡಿ ಏನಾಗ್ಬಿಡ್ತೀಯೋ ಏನೋ ಪಾಪ. ನಿಮಗೆ ಟೈಮ್ ಕೊಡದೇ ಇರೋದು ನಮ್ಮ ತಪ್ಪೆ ಮೂರ್ತಿ ಅವರೇ. ಆದ್ರೆ ಏನ್ ಮಾಡೋದು, ಪುರೋಹಿತರು ಇದೇ ಒಳ್ಳೆ ಮುಹೂರ್ತ ಅಂದ್ರು. ಕಾರ್ಯ ನಡೆಯೋದು ಮುಖ್ಯನೇ ಹೊರತು ಅಲಂಕಾರ ಎಲ್ಲ ನೆಪ ಅಷ್ಟೇ ಚಿಕ್ಕಪ್ಪ. ಆದ್ರೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಮಾತು ಹೇಳ್ದಮ್ಮ. ಮುಹೂರ್ತದ ಬಲ ಕೂಡ್ಬೇಕೇ ಹೊರತು ಈ ಅಲಂಕಾರಗಳೆಲ್ಲ ಯಾಕೆ ಅಂತ. ಎಷ್ಟು ಚಿಕ್ಕ ಕೊಂಪೆಲಿದಾರ್ ನೋಡು. ಅದಕ್ಕೆ ಹೇಳಕ್ ಮಾತ್ರ ನರ್ಸರಿ ಓನರು, ಆದ್ರೆ ಏನೂ ಗತಿ ಇಲ್ಲ ಈ ಮನೇಲಿ. ಈ ಮುಹೂರ್ತಕ್ಕೋಸ್ಕರ ನಾವು ಎಷ್ಟು ದಿನ ಕಾದಿದ್ದೀವಿ ಅಣ್ಣ. ಇದೇ ಚಿಂತೆಲಿ ನಿದ್ದೆ ಕೂಡ ಬರ್ತಿರ್ಲಿಲ್ಲ. ಕೊನೆಗೂ ದೇವ್ರು ಕಣ್ಬಿಟ್ಟು ನಮ್ಮ ವಸುನ ನಿಮ್ಮಂತ ಒಳ್ಳೆಯವ್ರ ಮನೆಗೆ ಸೊಸೆಯಾಗಿ ಕಳಿಸ್ತಿದ್ದಾನೆ. ಹೌದು ಸರ್, ವಸುಗೆ ಎಂಥವ್ರು ಸಿಕ್ತಾರೋ ಅಂತ ನಾವು ಯೋಚನೆ ಮಾಡ್ತಿದ್ದ ದಿನಾನೇ ಇಲ್ಲ. ಅಭಿಯವರಂತ ಒಳ್ಳೆ ಮನ್ಸಿರೋ ವ್ಯಕ್ತಿ ವಸುಗೆ ಗಂಡ ಆಗ್ತಿರೋದನ್ನ ನೋಡಿ ನಮಗೆ ತುಂಬ ಖುಷಿ ಆಗ್ತಿದೆ. ಇದು ನಮ್ಮ ಅದೃಷ್ಟ ಸರ್. ಇನ್ನೂ ನೀವು ನನ್ನ ಸಾರ್ ಅಂತ ಕರಿತಿರೋದು ನನ್ನ ದುರಾದೃಷ್ಟ ಭಾವನವ್ರೆ. ಕ್ಷಮಿಸ್ಬೇಕು, ನಿಮ್ಮನ್ನ ಕರೆದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ಬೀಗರಾಗ್ತಿದೀವಲ್ಲ, ನಿಮ್ಮ ಅಭ್ಯಾಸನ ಬದಲಾಯಿಸ್ಕೊಳ್ಳಿ. ಏನ್ ತಂಗ್ಯವ? ನೀವು ಹೀಗೆ ಕರಿತಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ ಅಣ್ಣ. ಹೌದದ್ಕೆ ನಿನ್ನ ಹತ್ರ ಒಬ್ರು ಮಾತಾಡ್ತಾನೆ ಇಲ್ಲ ನೋಡು. ಇಲ್ಲಿ ನೀನೊಬ್ಳು ಕೂತಿದ್ಯಾ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ವಾ ಹೇಗೆ? ಅದೇ ನೋಡ್ತಾ ಇದ್ದೀನಿ. ಏನ್ ಜಯಂತಿ? ಅಯ್ಯೋ ಏನೂ ಇಲ್ಲ ಅಣ್ಣ, ಹುಡುಗಿನ ಬೇಗ ಕರ್ಸಿ ಅಂತಿದ್ದಾಳೆ. ಸುಶೀಲಾ, ಹೋಗಿ ವಸುನ್ ಕರ್ಕೊಂಡ್ ಬಾ. ಆಯ್ತು ರೀ. ನಮ್ಮ ಅಭಿಗೆ ಒಂದು ಒಳ್ಳೆ ಹುಡುಗಿ ನೋಡ್ಬೇಕು ಅಂತ ಯಾವತ್ತಿಂದ ಅನ್ಕೊಂಡಿದ್ವಿ. ಇವತ್ತು ಕಾಲ ಕೂಡ್ ಬಂತು ನೋಡಿ. ಎಲ್ಲ ದೇವ್ರ ನಿರ್ಧಾರ ಸರ್. ಓ ಸಾರಿ ಭಾವನವ್ರೆ. ಹೌದು, ಇದು ದೇವ್ರು ನಿಶ್ಚಯಿಸಿರೋ ಮದ್ವೆನೆ. ದೇವ್ರಪ್ಪನೆ ಇರೋದ್ರಿಂದಾನೇ ಈ ಮದ್ವೆ ನಡೀತಿರೋದು ಅಲ್ವಾ ಜಯಂತಿ? ಹೌದು ರೀ, ಅವನಪ್ಪಣೆ ಇಲ್ಲದೆ ಏನೂ ನಡೆಯೋದಿಲ್ಲ. ಯಾರಿಗೇನ್ ಮಾಡ್ಬೇಕು ಅಂತ ಆ ದೇವ್ರಿಗೆ ಚೆನ್ನಾಗಿ ಗೊತ್ತು. ಸರಿಯಾಗಿ ಹೇಳಿದ್ರಿ ಅಕ್ಕ. ನೀವೆಷ್ಟು ಒಳ್ಳೆಯವರು ಅಂತ ಮೊನ್ನೆ ಪಾವನಿ ಹೇಳಿದ್ಲು. ವಸುನ ನಿಮ್ಮನೆ ಕಳಿಸ್ತಿರೋದಕ್ಕೆ ನಮಗೆ ತುಂಬಾನೇ ಖುಷಿ ಆಗ್ತಿದೆ. ನಿನ್ನ ಬಗ್ಗೆ ಪಾವನಿ ಒಳ್ಳೆ ಮಾತಾಡಿರ್ತಾಳ. ಅದಕ್ಕೆ ಎಲ್ರು ನಿನ್ನ ಖುಷಿ ಪಡಿಸೋದಿಕ್ಕೆ ಏನೇನೋ ಹೇಳ್ತಾ ಇದ್ದಾರೆ, ನಂಬಕ್ ಹೋಗ್ಬೇಡ. ಪಾವನಿ ಅಂತ ಒಳ್ಳೆ ವಾರ್ಗಿತ್ತಿ ನಮ್ಮ ವಸುಗ್ ಸಿಕ್ತಿರೋದಕ್ಕೆ ಇನ್ನೂ ಖುಷಿ ಆಗ್ತಿದೆ. ಪಾವನಿ ನನ್ನ ದೊಡ್ಡ ಸೊಸೆ ಅಲ್ಲ ಮೂರ್ತಿ ಅವರೇ, ನನ್ನ ದೊಡ್ಡ ಮಗಳು. ಪಿಂಕಿ, ವಸು ರೆಡಿನಾ? ರೆಡಿ ಆಂಟಿ. ವಸು ನಡಿಯಮ್ಮ ಹೋಗೋಣ. ಪ್ಲೀಸ್ ರೀ, ಹೊಡಿಬೇಡಿ. ವಸು ಬಾಮ್ಮ. ನಾನು ಬರಲ್ಲಮ್ಮ, ನನಗೆ ಮದುವೆ ಬೇಡ. ಏಯ್ ವಸು, ಏನ್ ಮಾತಾಡ್ತಿದ್ಯಾ? ನಾನೀ ಮದುವೆ ಆಗಲ್ಲಮ್ಮ, ನನ್ನಿಂದ ಆಗಲ್ಲ, ನನ್ಗಿಷ್ಟ ಇಲ್ಲ. ಏಯ್, ತಲೆ ಕೆಟ್ಟಿದ್ಯೇನೆ ನಿನ್ಗೆ? ಏನ್ ಮಾತಾಡ್ತಿದ್ಯಾ? ಪಿಂಕಿ, ಏನಿದೆಲ್ಲ? ಇಲ್ಲಿ ತನಕ ಬಂದ್ಮೇಲೆ ಇವಾಗೇನಾಯ್ತೆ? ನಾನು ಮೊದ್ಲಿಂದಾನು ಮದುವೆ ಬೇಡ ಅಂತಾನೆ ಹೇಳ್ತಿದ್ದೀನಿ. ನೀವೇ ನನ್ನ ಮಾತು ಕೇಳ್ತಾ ಇಲ್ಲ. ಬಲ್ವಂತ ಮಾಡಿ ಒಪ್ಸಿದ್ರಿ. ವಸು, ಇವಾಗ ಏನಾಯ್ತಮ್ಮ? ಹುಡುಗ ತುಂಬಾ ಒಳ್ಳೆಯವರು, ಅವ್ರದ್ದು ಒಳ್ಳೆ ಕುಟುಂಬ. ಆ ಮನೇಲಿ ನೀನು ಚೆನ್ನಾಗಿ ಬದುಕ್ತೀಯಾ?
ನನಗೆ ಮದುವೆ ಬೇಡಮ್ಮ. ನಾನಿಲ್ಲೇ ಹಾಯಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಮ್ಮ. ಹುಚ್ಚಿಡ್ದಿದ್ಯಾ? ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಿದ್ಯಾ? ಏನ್ ಮಾತಾಡ್ತಿದ್ಯಾ ಅಂತ ನಿಂಗಾದ್ರೂ ಅರ್ಥ ಆಗ್ತಿದ್ಯಾ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡೇ ಮಾತಾಡ್ತಿದ್ದೀನಿ. ಇಷ್ಟು ದಿನ ನಾನು ಇಷ್ಟಪಟ್ಟಿದ್ದೆ ಮಾಡ್ತಿದ್ದೆ. ಇವತ್ತು ನಂಗಿಷ್ಟ ಇಲ್ದಿದ್ದ ಕೆಲಸ ಮಾಡಬೇಕಾಗ್ತಿದೆ. ನನ್ನ ಮನಸ್ಸು ಒಪ್ಕೋತಿಲ್ಲ, ಭಯ ಆಗ್ತಿದೆ. ಯಾಕೆ ಭಯ? ಅದೃಷ್ಟ ಬಾಗಿಲು ಬಡಿತಿರುವಾಗ ಬೇಡ ಅನ್ನೋಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು? ಎಲ್ರೂ ಬಂದು ಕೂತಿದ್ದಾರೆ. ಈಗ ನೀನು ಈ ಥರ ಮಾತಾಡೋದು ಒಳ್ಳೇದಲ್ಲ ವಸು. ನಿಮ್ಮಪ್ಪ ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಾಗುತ್ತೆ. ಬೇಕಿದ್ರೆ ನಾನೇ ಅವ್ರಿಗೆ ಹೇಳ್ತೀನಮ್ಮ. ನಿನ್ಗೂ ಅಪ್ಪಂಗೂ ಕೆಟ್ಟ ಹೆಸರು ಬರ್ತಿರೋ ಥರ ಈ ಮದ್ವೆಗೆ ನನಗೆ ಇಷ್ಟ ಇಲ್ಲ ಅಂತ ನಾನೇ ಅವ್ರಿಗೆ ಹೇಳ್ಬಿಡ್ತೀನಿ. ಏನಾಯ್ತು ವಸು? ಮೊದಲೇ ಇದನ್ನೆಲ್ಲ ಮಾತಾಡಿದ್ವಿ ತಾನೆ. ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ, ರಾಕಿ ಸಂತೋಷವಾಗಿರ್ತಾನೆ ಅಂತ ಹೇಳಿದ್ನಲ್ಲ. ಅವಾಗ ಎಲ್ಲದಕ್ಕೂ ತಲೆ ಆಡಿಸಿ ಈಗ ಬೇಡ ಅಂತಿದ್ಯಾ? ಆವತ್ತು ಇವತ್ತು ನನ್ನ ಮನಸ್ಸಲ್ಲಿರೋದು ಒಂದೇ. ನೀವೇ ಬೇಕು ಅಂತ ನನ್ನ ಕನ್ವಿನ್ಸ್ ಮಾಡಿಸಿದ್ದು, ಬಲವಂತ ಮಾಡಿ ನನ್ನನ್ನು ಒಪ್ಸಿದ್ದು. ನಿನ್ನ ಒಳ್ಳೇದಕ್ಕೆ ಅಲ್ವಾ ನಾವು ಇದನ್ನ ಮಾಡ್ತಿರೋದು. ನೀನು ಸಂತೋಷವಾಗಿರ್ಬೇಕು ಅಂತ ತಾನೇ ಈ ಮದುವೆ ಮಾಡ್ತಿರೋದು. ಬಾಗ್ಲಿಗೆ ಬಂದಿರೋ ಅದೃಷ್ಟನ ಕೈಯಾರ ಆಚೆ ದಬ್ಬೇಡ. ನನ್ನ ಮಾತು ಕೇಳಮ್ಮ. ಅಮ್ಮ, ಪ್ಲೀಸ್ ಅಮ್ಮ, ಇದೊಂದ್ಸಲ ನನ್ನ ಮಾತು ಕೇಳು. ನಾನು ಮತ್ತೆ ಮದುವೆ ಮಾಡ್ಕೊಳ್ಳಲ್ಲ. ರಾಕಿಗೆ ಏನ್ ಬೇಕೋ ಎಲ್ಲ ನಾನೇ ನೋಡ್ಕೋತೀನಮ್ಮ. ರಾಕಿನೇನೋ ನೀನ್ ನೋಡ್ಕೋತ್ಯಾ, ನಿನ್ನನ್ನು ನೋಡ್ಕೊಳ್ಳೋದು ಯಾರೇ? ನಿನ್ ಲೈಫ್ ಗತಿ ಏನು ಇದನ್ನೆಲ್ಲ ಯೋಚನೆ ಮಾಡಿದ್ಯಾ? ಎಲ್ಲ ಯೋಚನೆ ಮಾಡೇ ಹೇಳ್ತಿದ್ದೀನಿ ಪಿಂಕಿ. ನನ್ಗಿಷ್ಟ ಇಲ್ದಿರೋ ಕೆಲಸನ ಮಾಡಕ್ಕಾಗಲ್ಲ. ನೀನು ಈ ಮದುವೆ ಆದ್ಮೇಲೆ ಎಲ್ಲ ಇಷ್ಟ ಆಗುತ್ತೆ. ನೀನು ಕಷ್ಟಪಡೋದೆಲ್ಲ ತಪ್ಪುತ್ತೆ. ರಾಕಿಗೆ ಮತ್ತೆ ನಿನ್ಗೆ ಹೊಸ ಜೀವನ ಸಿಗುತ್ತೆ. ದಯವಿಟ್ಟು ಬೇಡ ಅನ್ಬೇಡಮ್ಮ. ನಿಂಗೆ ಕೈ ಮುಗಿತೀನಮ್ಮ, ನನ್ನ ಕಳಿಸ್ಬೇಡಿ, ನಿಮ್ಮಿಂದ ದೂರ ಮಾಡಬೇಡಿ. ಕೈ ಮುಗ್ದು ಕೇಳ್ಕೊತಿದ್ದೀನಿ, ಅರ್ಥ ಮಾಡ್ಕೊಳ್ಳಮ್ಮ. ವಸು, ಏನೇ ಇದೆಲ್ಲ? ನಿಂಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇಲ್ದಿರೋ ಭಯ ಹುಟ್ಟಾಕೊಂಡು ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ. ಇನ್ನೇನು ಹೇಳ್ಬೇಡ್ವೆ? ಅಮ್ಮ, ನಿಮ್ಗೆ ನನ್ನ ನೋವು ಅರ್ಥ ಆಗ್ತಿದ್ಯಾ? ನೀನು ನನ್ನ ನೋವನ್ನ ಅರ್ಥ ಮಾಡ್ಕೊ. ಬೇಕಾದ್ರೆ ನಿನ್ ಕಾಲು ಹಿಡ್ಕೋತೀನಿ. ಅಮ್ಮ, ಅಮ್ಮ ಹೇಳಮ್ಮ. ಅಮ್ಮ ಕಾಲ್ ಬಿಡು. ಏನಮ್ಮ ಇದು? ಬಿಡಮ್ಮ. ಬಿಡೋಲ್ಲ. ನೀನು ಈ ಮದ್ವೆಗೆ ಒಪ್ಕೊಳ್ಳೋವರೆಗೂ ನಾನು ಬಿಡೋದಿಲ್ಲ, ಬಿಡೋದಿಲ್ಲ. ಅಮ್ಮ, ಇದು ತಪ್ಪಮ್ಮ, ಪಾಪನಮ್ಮ. ಎದ್ದೇಳಮ್ಮ. ನಾನು ಮಾಡ್ತಿರೋದು ತಪ್ಪು ಪಾಪ ಆದ್ರೆ ನೀನ್ ಮಾಡ್ತಿರೋದು ಅದೇ. ಪಿಂಕಿ, ನೀನಾದ್ರೂ ಹೇಳೆ. ಅಮ್ಮಂಗೆ ನನ್ನ ಕಾಲ್ ಬಿಡು ಅಂತ ಹೇಳು. ಅಮ್ಮ ಪ್ಲೀಸ್ ಅಮ್ಮ, ಸೊಸೆಯಾಗಿ ಬಂದವಳಿಗೆ ಅಮ್ಮ ಆಗಿದೆಯಾ? ಅಂತ ವ್ಯಕ್ತಿ ನನ್ನ ಕಾಲ್ ಹಿಡ್ಕೊಳ್ಳೋದ? ಅಮ್ಮ ಹೇಳಮ್ಮ. ನೀನ್ ನನ್ನ ಋಣ ತೀರ್ಸ್ಬೇಕು ಅಂದ್ರೆ ಈ ಮದ್ವೆ ಆಗ್ಲೇಬೇಕು. ಇಲ್ಲ ಅಂದ್ರೆ ನಿನ್ ಕಾಲ್ ಹತ್ರನೇ ತಲೆ ಹೊಡ್ಕೊಂಡು ಸತ್ ಹೋಗ್ತೀನಿ. ಅಮ್ಮ, ಬೇಡಮ್ಮ, ಬೇಡ. ನಾನು ಈ ಮದುವೆ ಮಾಡ್ಕೋತೀನಿ.
ಏನಮ್ಮ ಇದು? ಯಾಕಮ್ಮ ಇಂಥ ಕೆಲಸ ಮಾಡಿದೆ? ಯಾಕೆ ಅಂತ ಹೋಗ್ತಾ ಹೋಗ್ತಾ ನಿನ್ಗೆ ಅರ್ಥ ಆಗುತ್ತೆ. ನೀನ್ ಪಡ್ತಿರೋ ಭಯ ನೋವು ನಿಜ ಅಲ್ಲ ಅಂತ ಅವಾಗ ನಿನಗೆ ಗೊತ್ತಾಗುತ್ತೆ. ಸರಿ ಅಮ್ಮ, ನಿಮ್ಮಿಷ್ಟ. ನನ್ನನ್ನು ನಂಬು, ನಿನ್ಗೆಲ್ಲ ಒಳ್ಳೇದೇ ಆಗುತ್ತೆ. ನಾನು ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಏನಮ್ಮ ಪಾವನಿ, ಮೊನ್ನೆ ಮನೆಗ್ ಬಂದಾಗ ನನ್ನ ಬಗ್ಗೆ ಹೇಳಿಲ್ವಾ ನೀನು? ಅದು ಚಿಕ್ಕಮ್ಮ, ನಾನು ಆದ್ರೂ ನನ್ನ ಬಗ್ಗೆ ಹೇಳೋಕೆ ಏನಿದೆ ಬಿಡಮ್ಮ. ಹೇಳ್ಕೊಳಕ್ಕೆ ನಾನೇನ್ ಮಹಾ ದಬ್ಬಾಕಿದ್ದೀನಿ? ನಿನ್ನ ಬಗ್ಗೆ, ನಿಮ್ಮ ಅತ್ತೆ ಬಗ್ಗೆ, ನಿಮ್ಮ ಮಾವನ್ ಬಗ್ಗೆ ಹೇಳಿರ್ತೀಯ. ಅವಳು ನನ್ನ ತಂಗಿ ಮೂರ್ತಿ ಅವ್ರೆ. ನಿಂದು ಎಂತ ಐಡೆಂಟಿಟಿ ಕ್ರೈಸಿಸ್ ಅಲ್ವಾ? ನನ್ನ ಹೆಸರು ಸುಮಂಗಲಿ, ಆದ್ರೆ ನಾನು ಸುಮಂಗಲಿ ಅಲ್ಲ. ನಿಮ್ ಮಗಳ ಥರಾನೇ ಮದ್ವೆ ಆದ 3 ತಿಂಗಳಿಗೆ ನನ್ನ ಗಂಡ ಹೋಗ್ಬಿಟ್ರು. ಅವತ್ತಿಂದ ಮದ್ವೆ ಮಕ್ಕಳು ಇಲ್ದೇನೆ ಬದುಕ್ತಿದ್ದೀನಿ. ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಇದೆ. ಅಯ್ಯೋ ದೇವ್ರೆ, ನಾನ್ ಮತ್ತೆ ಮದ್ವೆ ಆಗ್ಬೇಕಿತ್ತು ಅಂತೀರಾ? ನೀನಿರಮ್ಮ, ನಾನು ಹೇಳ್ತೀನಿ. ಮೊದಲೇ ಗಂಡ ತೀರ್ಕೊಂಡಿರೋ ನೋವಲ್ಲಿದ್ಲು. ಮತ್ತೆ ಮದುವೆ ಅಂದ್ರೆ ಇನ್ನೂ ಜಾಸ್ತಿ ನೋವಾಗುತ್ತೆ ಅಂತ ನಾವೇ ಮಾಡ್ಲಿಲ್ಲ. ಆದ್ರೂ ಆವಾಗೆಲ್ಲ ಈಗಿನ ತರ ಅಲ್ಲ ನೋಡಿ, ಆ ಕಾಲನೇ ಅಂತದ್ದು. ಹೌದು, ನಾನ್ ನೊಂದ್ಕೋತೀನಿ ಅಂತ ನಮ್ಮಣ್ಣ ಬೇಡ ಅಂದ್ರು. ನನಗ್ ಮತ್ತೆ ಮದ್ವೆ ಆಗ್ದಿದ್ರೇನಂತೆ. ಈಗ ನನ್ ಸೋದ್ರಳಿ ಅಭಿಗ ಆಗ್ತಿದ್ಯಲ್ಲ, ಅದೇ ಖುಷಿ ನನ್ಗೆ. ಅಪ್ಪ ಯಾಕತ್ತೆ ಎಲ್ಲ ನಿಂಗೆ ಆಪೋಸಿಟ್ ಆಗಿ ಹೇಳ್ತಿದ್ದಾರೆ? ಅದಕ್ಕೆ ಅಲ್ವಾ ನಾನು ಪ್ಲೇಟ್ ಚೇಂಜ್ ಮಾಡಿದ್ದು. ನೀನ್ ಸಾಮಾನ್ಯದೊಳಲ್ಲ. ಈಗ ಮತ್ತೆ ಬೇಡ ಅನ್ಬಾರ್ದು. ನಡಿಯಮ್ಮ ಪಿಂಕಿ. ಇನ್ನು ಎಷ್ಟೊತ್ತು ಅಂತ ಈ ಕಿಷ್ಕಿಂದೆಲ್ಲಿರೋದು? ಅದಕ್ಕೆ ನಾನು ಕಷ್ಟಪಟ್ಟು ತಡ್ಕೋತಿದ್ದೀನಿ. ನಿನ್ನ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಪಾಪ ಅನ್ನಿಸ್ತಿದೆ. ಆ ಹುಡುಗಿ ರೂಮಿಂದ ಯಾವಾಗ ಬರ್ತಾಳೋ ಏನೋ.
ಇಬ್ರು ತಲೆ ತೆಗೆಸ್ಕೊಂಡು ಕೂತಿದಾರಲ್ಲ, ಯಾಕೆ ನೋಡ್ತಾ ಇಲ್ಲ? ಏನತ್ತೆ, ಹೇಗಿದ್ದಾರೆ ನನ್ನ ಚಿಕ್ಕತ್ಗೆ? ಏನ್ರಿ ನಿಮ್ ತಮ್ಮ ವಸು ನೋಡ್ತಾ ಇಲ್ಲ, ನೋಡು ಅಂತ ಹೇಳ್ರಿ. ಆಯ್ತು ಆಯ್ತು. ವಸು ಅವ್ರು ನಿನ್ ಮುಂದೆನೆ ಕೂತಿದಾರ್ ಕಣೆ, ತಲೆ ಎತ್ ನೋಡು. ಲೋ ಅಭಿ, ಎಲ್ರೂ ನಿಮ್ಮಿಬ್ರನ್ನೇ ನೋಡ್ತಾ ಇದ್ದಾರೆ, ತಲೆ ಎತ್ತಿ ಆ ಹುಡುಗಿನ ನೋಡು. ಮಿಸ್ಟರ್, ಯಾಕೆ ನನ್ನ ವೇಲ್ ಹಿಡ್ಕೊಂಡಿದ್ದೀರಾ? ನಾನೇನ್ ಬೇಕು ಅಂತ ಹಿಡ್ಕೊಳ್ಳಿಲ್ಲ, ಅದೇ ಹಾರ್ ಬಂದು ನನ್ನ ಮುಖದ ಮೇಲೆ ಬಿತ್ತು. ಗಾಳಿ ಅಂತ ನೆಪ ಹೇಳ್ಬೇಡಿ. ಹೆಲೋ, ಆಕ್ಟಿಂಗ್ ಮಾಡಿದ್ ಸಾಕು. ಇದು ನೀವು ಮಾಡಿದ ಕೆಲಸ ಅಂತ ನಂಗೆ ಅರ್ಥ ಆಯ್ತು. ಈ ತರ ಚೀಪ್ ಟ್ರಿಕ್ಸ್ಗೆಲ್ಲ ಯಾವ ಹುಡುಗಿರು ಬೀಳಲ್ಲ. ಏನಾಯ್ತಬಿ? ಯಾಕಮ್ಮ ವಸು? ಯಾಕೆ ನಿಂತ್ಕೊಂಡೆ ಅಭಿ? ಯಾಕೆ? ವಾಟ್ ಹ್ಯಾಪನ್? ಅದು ಇಬ್ರು ಫಸ್ಟ್ ಟೈಮ್ ನೋಡ್ತಿದಾರಲ್ಲ ಮಾವ, ಇಬ್ರಿಗೂ ಸಪ್ರೇಟ್ ಆಗಿ ಮಾತಾಡ್ಬೇಕು ಅನ್ನಿಸ್ತಿರ್ಬೋದು. ಹೌದಾ ಅಭಿ? ಹೌದಾ ವಸು? ಹುಡುಗಿ ಜೊತೆ ಮಾತಾಡ್ಬೇಕು ಅಂತಿದ್ರೆ ಹೇಳು ಅಭಿ. ಇದ್ರಲ್ಲಿ ತಪ್ಪೇನೂ ಇಲ್ಲಪ್ಪ. ಮಾತಾಡ್ತೀಯ ಅಭಿ? ಮಾತಾಡ್ಬೇಕಾ ವಸು?